ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರಾವೆಲ್ ವಿತ್ ನನಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಏನು ಅಂತಂದರೆ, ಹೌದು ಇವತ್ತು ವಿಶೇಷ ಇದೆ. ಇವತ್ತೊಂದು ಈವೆಂಟ್ಗೆ ಹೋಗ್ತಿದ್ದೀವಿ. ಯಾವ ಈವೆಂಟಪ್ಪ ಅಂತಂದರೆ, ಮಹಾಶಿವರಾತ್ರಿದು ಒಂದು ದೊಡ್ಡ ಈವೆಂಟ್ ನಡೀತಿದೆ ನಮ್ಮ ಏರಿಯಾ ಹತ್ರ. ಆ ಈವೆಂಟ್ ಯಾವ ರೀತಿ ಇದೆ, ಹೆಂಗಿದೆ, ಹಿಂಗೆಲ್ಲ ಇದೆ, ಹೆಂಗೆಲ್ಲ ಡೆಕೋರೇಷನ್ ಮಾಡಿರ್ತಾರೆ, ಹಿಂಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ, ಹಾಗೂ ಹಿಂಗೆಲ್ಲ ಫುಡ್ ಸ್ಟಾಲ್ಸ್ಗಳಿದೆ ಮತ್ತು ಎಕ್ಸಿಬಿಷನ್ ಇದೆ. ನಾನು ಪ್ರತಿಯೊಂದು ನಿಮಗೆ ರಿವ್ಯೂ ಕೊಡ್ತೀನಿ, ಆಗ ಪ್ಲೇಸ್ ಕೊಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಎಲ್ಲ ಆಡಿಯನ್ಸ್ಗೂ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಹ್ಯಾಪಿ ಶಿವರಾತ್ರಿ. ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಜಯ ಹೋ ಶಂಕರ ಒಬ್ಬನೇ ಮಂಜುನಾಥನೊಬ್ಬನೇ. ಈಗ ದರ್ಶನ ಮಾಡ್ಕೊಂಡೀಗ ಈವೆಂಟ್ ಕಡೆ ಹೋಗ್ತಿದ್ದೀವಿ. ಈಗ ಬನ್ನಿ ಈವೆಂಟ್ ಕಡೆ ಹೋಗಿ ತೋರಿಸಿ. ಓಕೆ ಗಾಯ್ಸ್, ಈಗ ಒಳಗಡೆ ಎಂಟ್ರಿ ಆಗಿದ್ದೀವಿ. ಈಗ ಈವೆಂಟ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಈಗ ಈವೆಂಟ್ ಒಳಗಡೆ ಎಂಟ್ರಿ ಆದ ತಕ್ಷಣ ಈಗ ನಿಮಗೆ ವೆರೈಟೀಸ್ ಆಫ್ ಸ್ಟಾಲ್ ಸಿಗುತ್ತೆ. ಯಾವುದೇ ಥರ ಸ್ಟಾಲ್ಸ್ ಅಂದರೆ ನಿಮಗೆ ಬಟ್ಟೆ ಸ್ಟಾಲ್ ಸಿಗುತ್ತೆ, ಫುಡ್ ಸ್ಟಾಲ್ ಸಿಗುತ್ತೆ. ಹಾಗೆ ನಿಮಗೆ ನಾನು ತೋರಿಸ್ತೀನಿ, ನೀವೇ ನೋಡಿ. ये बर्गर देखो, दिखने में कुछ ऐसा लग रहा है. बर्गर विथ चीज लोडेड आता है. बड़ी टेस्ट ಮಾಡಿದ ಅಂತ ಹೇಳಿ ಟೇಸ್ಟ್ ಆಗಿದೆ. ನನಗೆ ಬೇರೆ ಫುಡ್ ಕೂಡ ನನಗೆ ಮಶ್ರೂಮ್ ಬಿರಿಯಾನಿ ಕೂಡ ತರಿಸ್ಕೊಂಡಿದ್ದೆ. ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀನಿ. ಚೆನ್ನಾಗಿದೆ, ನೀವು ಕೂಡ ಬಂದು ಟೇಸ್ಟ್ ಮಾಡಿ. ಓಕೆ ಗಾಯ್ಸ್, ಈಗ ಫುಡ್ನ ಸ್ಟಾಲಲ್ಲಿ ಟ್ರೈ ಮಾಡಿದ್ವಿ. ಸ್ಟಾಲ್ಸ್ ಎಲ್ಲ ನನಗೆ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾವ ಫುಡ್ಡು ಅಂತಂದರೆ ಬರ್ಗರು ವಿತ್ ಚೀಸ್ ಲೋಡೆಡು, ಮತ್ತು ಮಶ್ರೂಮ್ ಪಲಾವು ಕೂಡ ಟ್ರೈ ಮಾಡಿದ್ವಿ. ಅದು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ವಿತ್ ಎಕ್ಸಿಬಿಷನ್ ತುಂಬ ಬಿಸಿ ಬಿಸಿಯಾಗಿತ್ತು. ಬಾಯಿಗೆ ಮಸಾಲೆ ತುಂಬ ಚೆನ್ನಾಗಿ ಸಿಕ್ತು. ಆ್ಯಂಡ್ ಈಗ ಜ್ಯೂಸ್ ಕೂಡ ಟ್ರೈ ಮಾಡಿದ್ವಿ. ಲೈಮ್ ಸೋಡಾ ಇದು, ಲೈಮ್ ಸೋಡಾ ವಿತ್ ಆರೆಂಜ್ ಫ್ಲೇವರ್. ಬನ್ನಿ ನನಗೆ ಟೇಸ್ಟ್ ಮಾಡಿ ನನಗೆ ರಿವ್ಯೂ ಹೇಳ್ತೀನಿ. ತುಂಬ ಕೋಲ್ಡ್ ಆಗಿದೆ, ಆರೆಂಜ್ ಫ್ಲೇವರ್ ಆಗಿದೆ, ಸೋಡಾ ಆಗಿದೆ. ಚೆನ್ನಾಗಿದೆ. ನಮ್ಮ ಮುನಿರತ್ನ ಸರ್ ಅವರ ಬಹಳ ಸುಂದರವಾದ ಅಧ್ಯಕ್ಷತೆಯಲ್ಲಿ ನಿಜವೂ ಸಖತ್ ಖುಷಿ ಆಯ್ತು. ನಿಮ್ನೆಲ್ಲ ನೋಡ್ತೀರಿ ಏನ್ರಿ, ತಲೆಗಳ ಸಮುದ್ರದ ಅಲೆಗಳ ಅನ್ಸುತ್ತೆ. ಸಖತ್ ಖುಷಿ ಆಗುತ್ತೆ. ಈಗ ತೋರಿಸ್ಬೇಕು ನೀವು ಗಿಲ್ಡಿ ಸರ್ ಅವ್ರ ಮೇಲೆ ಎಷ್ಟು ಅಭಿಮಾನ ಇದೆ ಅಂತ. ನಿಜವಾಗ್ಲೂ ಸಖತ್ ಖುಷಿ ಆಯ್ತು ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿ. ಡಕ್ಕ ನಾನು ಗೆಲ್ಲೋದ್ ಪಕ್ಕ, ನೀವು ಗೆಲ್ಸಿದ ಪಕ್ಕ. ನೀವು ಗೆಲ್ಸಿದ ಗೆದ್ದಿದ್ದು. ಮುನಿರತ್ನ ಸರ್ ಬಗ್ಗೆ ಒಂದೆರಡು ಮಾತು, ಹಾಗೆ ಇಷ್ಟೊಂದು ನನ್ನ ಪ್ರೀತಿ ಕಳಿಸಿದಿರಿ, ಅದ್ರ ಬಗ್ಗೆ ಮಾತನಾಡ್ಬೇಕಾದ್ರೆ ಅಂತ. ಅದೇ ನೋಡ್ರಿ, ಈ ಪ್ರೀತಿ ಎಷ್ಟು ಕೋಟಿ ಕೊಟ್ಟರು ಎಷ್ಟು ಜನ್ಮ ಇದ್ರು ಸಿಕ್ಕುದಿಲ್ವೇನೋ. ಅದು ನನ್ನ ಹಣ ಬರೋ ನನ್ನ ಅದೃಷ್ಟ. ಮುನಿರತ್ನ ಸರ್ ಈಗ ಮೀಟ್ ಮಾಡ್ಕೊಂಡು ಮುನಿರತ್ನ ಸರ್ ಬರ್ಬೇಕಾಗಿತ್ತು. ಇದೆಲ್ಲ ಅವರೆಲ್ಲೂ ಇದೆ. ಇದಕ್ಕೆಲ್ಲ ಕಾರಣ ಮುನಿರತ್ನ ಸರ್ ಫೋನ್ ಮಾಡ್ಬಿಟ್ಟು ಬಾಗಿಲಿ. ಮುನಿರತ್ನ ಸರು ಪೊಲಿಟಿಷಿಯನ್ಗಿಂತ ಅವರು ಪ್ರೊಡ್ಯೂಸರು ಮೊದಲು. ಅದು ನನಗೆ ತುಂಬ ಇಷ್ಟ. ಅವರು ಸಿನಿಮಾಗಿರೋ ಪ್ರೀತಿ, ಪ್ಯಾಷನ್ ಎಲ್ಲ ಸಖತ್ ಇಷ್ಟ. ಡೈಲಾಗು ಗಿಲ್ಲಿ ಅವ್ರೆ, ಮಕ್ಕಳು ರೈಮ್ಸ್ ಕಲ್ತಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ.
ಇಲ್ಲ ಆದ್ರೆ ನಿಮ್ ಡೈಲಾಗ್ ಮತ್ತು ಅಚ್ಚು ಹಿಡಿಸ್ತಾರೆ. So ಅವ್ರಿಗಾಗಿ ಒಂದ್ ಡೈಲಾಗ್. ಇಲ್ಲ ಮಕ್ಕಳು ನಾನು ಬಂದಾಗಲೇ ಎಲ್ಲೋದ್ರು ನಾನು ಬರೋಕ್ಕಿಂತ ಮುಂಚೆ ಹೇಳ್ತಾರೆ ದೊಡ್ಡವದು ಆಸೆ ಕೊಡು ನಮ್ಮಪ್ಪ ರಾಜ ಕಾರ್ಗಾಗೋ ಸೊಪ್ಪು. ಆದ್ರೂ ಗೆಳೆಯವರ ಎಲ್ರು ಅವಾಗ್ಲಿಂದ ಕಾವು 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 ಅಂತ ಕೇಳ್ತಾ ಇದಾರೆ. ಅವರು ಅವ್ರನ್ನು ಕರೆದಿರೋ ಬರೋರು ಕರೀಲಿ ನೀವು ಕರೀತಾನೆ ಬಂದ್ರ ಅವರು. ಇವತ್ತು ಮಹಾಶಿವರಾತ್ರಿ, ಶಿವರಾತ್ರಿ ದಿನ ನಮ್ಮ ಜನತೆಗೆ ಏನಂತ ಹೇಳಕ್ ಇಷ್ಟಪಡ್ತೀನಿ? ಏನಿಲ್ಲ, ಎಲ್ಲ ಚೆನ್ನಾಗಿರ್ಲಿ, ನಾನು ಚೆನ್ನಾಗಿರ್ತೀನಿ, ಎಲ್ರಿಗೂ ದೇವ್ರು ಒಳ್ಳೇದು ಮಾಡ್ಲಿ. ಡೈಲಾಗ ಅದೇ ಎಲ್ಲೋದ್ರು ಹೇಳ್ತಾ ಇರ್ತಾರಲ್ಲ, ಮೀಟರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಇಟ್ಕೊಂಡು ಕಟಾಯಿಸ್ಬಾರ್ದು. ಓ ಮೈ ಗಾಡ್, ಜನ ಸಾಗರ ನಿಮ್ಮ ಪ್ರೀತಿನ ಅವ್ರು ಕರೆದಿರೋದಕ್ಕೆ ಅವ್ರು ನಿಜವಾದ ಚಿರಋಣಿ ಅಂತಾನೆ ಹೇಳ್ಬೋದು. ಓಕೆ ಗಾಯ್ಸ್, ಮತ್ತು ನಾನು ನಿಮ್ಗೀಗ ಸ್ಟಾಲ್ಸ್ಗಳು ನಾನು ನಿಮ್ಗೆ ತೋರಿಸಿದ್ದೀನಿ. ಯಾವ ಥರ ಸ್ಟಾಲ್ಸ್ ಇದೆ, ವೆರೈಟೀಸ್ ಆಫ್ ಸ್ಟಾಲ್ಸ್ ಇದೆ ಅಂತ. ಈಗ ರೈಟ್ ನಾವು ಪ್ರೆಸೆಂಟು ನಾನು ನಿಮ್ಗೆ ತೋರಿಸಿರೋದು ಫುಡ್ ಸ್ಟಾಲ್ಸು ಮತ್ತು ಬಟ್ಟೆ ಸ್ಟಾಲ್ಸು ಯಾವ ರೀತಿ ಇದೆ, ಹೆಂಗಿದೆ ಅಂತ. ಮತ್ತು ಫುಡ್ನ ನಾನು ನಿಮಗೆ ರಿವ್ಯೂ ಕೂಡ ಮಾಡಿದ್ದೀನಿ. ಹಾಗೆ ನಿಮಗೆ ಎಕ್ಸಿಬಿಷನ್ ಕೂಡ ಇದೆ, ಎಕ್ಸಿಬಿಷನ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಇದೆ ಅಂತ. ಹಾಗೆ ಇಲ್ಲೊಂದು ದೊಡ್ಡ ಈಶ್ವರ ವಿಗ್ರಹ ಇದೆ, ಅಲ್ಲೊಂದು ದರ್ಶನ ಮಾಡಿಕೊಂಡು ಬನ್ನಿ ಹೋಗೋಣ. ಗಾಯ್ಸ್, ಈಗ ದೊಡ್ಡ ವಿಗ್ರಹ ಹತ್ರ ತಲುಪಿದ್ದೀವಿ. ಈಗ ತುಂಬ ಕ್ರೌಡ್ ಇದೆ. ಕ್ರೌಡನ್ನು ನಿಮಗೆ ತೋರಿಸ್ತೀನಿ ಈಗ ಹೇಗಿದೆ ಅಂತ. ಗಾಯ್ಸ್, ಈಗ ದರ್ಶನ ಆಯ್ತು. ಈಗ ದೊಡ್ಡ ವಿಗ್ರಹ ಹತ್ರ ಬಂದಿದ್ದೀವಿ. ಈಗ ದೊಡ್ಡ ವಿಗ್ರಹ ಹತ್ರ ಬಂದು ಪೂಜೆ ಎಲ್ಲ ಮುಗೀತೀಗ, ಮತ್ತು ದರ್ಶನ ಎಲ್ಲ ಮುಗೀತೀಗ. ಓಕೆ ಬನ್ನಿ ಈಗ ಕೆಳಗಡೆ ಹೋಗೋಣ. ಓಕೆ ಗಾಯ್ಸ್, ಈಗ ದೊಡ್ಡ ವಿಗ್ರಹ ಹತ್ರ ಬಂದು ಪೂಜೆ ಎಲ್ಲ ಮುಗೀತೀಗ, ಪೂಜೆ ದರ್ಶನ ಎಲ್ಲ ಮುಗೀತೀಗ. ಈಗ ಬನ್ನಿ ಹೋಗೋಣ. ಓಕೆ, ಈಗ ಈವೆಂಟ್ ಮುಗೀತೀಗ. ಈವೆಂಟಲ್ಲಿ ತುಂಬಾ ಜನ ಸೇರಿದರು. ಈವೆಂಟಲ್ಲಿ ವೆರೈಟೀಸ್ ಆಫ್ ಸ್ಟಾಲ್ಸ್ಗಳಿತ್ತು, ತುಂಬಾ ಸ್ಟಾಲ್ಸ್ಗಳಿತ್ತು. ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟಾಲ್ಸಲ್ಲಿ ನಿಮಗೆ ಏನು ಇಷ್ಟ ಆಯಿತು, ಇಷ್ಟ ಆಗಿಲ್ಲ, ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು, ಇಷ್ಟ ಆಗಿಲ್ಲ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಈ ಒಂದು ಈವೆಂಟ್ಗೆ ಗೆಸ್ಟಾಗಿ ಬಂದವರು ಗಿಲ್ಲಿಯವರು ಬಂದಿದ್ದರು, ಮುನಿರತ್ನಂ ಸರ್ ಬಂದಿದ್ದರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ ಟ್ರಾವೆಲ್ ವಿತ್ ಇಂಡಿಯನ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.